ಗೌತಮಿ ಕೂತ್ಕೋ. ಇಟ್ಸ್ ಓಕೆ, ಸಟ್. ಗೌತಮಿ, ಐ ಓಕೆ? ಯಾಕೊಂಥರ ಇದೆಯಾ? ನಥಿಂಗ್ ಮ್ಯಾಮ್, ಐ ಆಮ್ ಫೈನ್. ಗುಡ್. ಸೊ ಏನು ತಗೋತೀಯಾ? ನಾವೇನು ಹೇಳೋದು ಮೇಡಮ್, ನೀವು ಹೇಳಬೇಕು, ನಾವು ಅದನ್ನು ಸರ್ವ್ ಮಾಡ್ತೀವಿ. ಗುಡ್, ಐ ಲೈಕ್ ಇಟ್. ಈ ಆಫೀಸ್ನ ನಿನ್ನ ಆಫೀಸ್ ಅಂತ ಅಂದ್ಕೊಂಡಿದ್ಯಾ? ಆ ಭಾವನೆ ನಿನ್ನೊಳಗಿರೋದ್ರಿಂದಾನೆ ನಿನ್ನ ಬಾಯಿಂದ ಇಂಥ ಮಾತು ಬರ್ತಾ ಇರೋದು. ಆಫ್ ಕೋರ್ಸ್ ಮೇಡಮ್, ಹಾಗೆ ಇರಬೇಕಲ್ವಾ? ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಎಕ್ಸಾಕ್ಟ್ಲಿ. ನಮ್ಮೊಳಗೆ ಅಂಥ ಭಾವನೆ ಇದ್ರೇ ರಿಸಲ್ಟು ಡಿಫ್ರೆಂಟಾಗಿ ಬರೋದು. ಗೌತಮಿ, ದಟ್ಸ್ ವೈ ಐ ಲೈಕ್ ಯು. ನೀನು ಎಲ್ಲರ ಹಾಗಲ್ಲ, ಯು ಆರ್ ಡಿಫ್ರೆಂಟ್. ಥ್ಯಾಂಕ್ಸ್ ಮೇಡಮ್. ಸೊ ಏನು ಆರ್ಡರ್ ಮಾಡಲಿ, ಕಾಫಿ ಆರ್ ಟೀ? ನೋ ನೋ, ಐ ಆಮ್ ಫೈನ್, ಥ್ಯಾಂಕ್ ಯು. ಸೊ ಗೌತ್, ಅಂದರೆ ನನ್ನ ಡೌಟ್ ನಿಜ ಆಯಿತು. ಇದು ನನ್ನ ರಿಲೇಟೆಡ್ ಏನೋ ಆಗಿರುತ್ತೆ. ಏನು ಮಾತಾಡಬೇಕು ಅಂದ್ರಿ, ಹೇಳಿ ಮೇಡಮ್. ಹಾಂ ಗೌತಮಿ, ಐ ಥಿಂಕ್ ನಿನಗೆ ಗೊತ್ತೇ ಇರುತ್ತೆ ಅನಿಸುತ್ತೆ, ಟೂರಿಸಮ್ ಇಂಡಸ್ಟ್ರಿ ಇಂಡಿಯಾದಲ್ಲಿ ಬೂಮ್ ಆಗ್ತಾ ಇದೆ. ಅದಕ್ಕೆ ಒಳ್ಳೆ ಫ್ಯೂಚರ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಒಂದಷ್ಟು ಹೆರಿಟೇಜ್ ಪ್ರಾಪರ್ಟೀಸ್ನ ನೋಡಿಟ್ಟಿದ್ದೀನಿ. ಅದನ್ನು ನಿನಗೂ ತೋರಿಸ್ತೀನಿ. ನಿನ್ನ ಒಪಿನಿಯನ್ನ ನನಗೆ ಹೇಳು. ಆದರೆ ಮೇಡಮ್, ಏನಾದರೆ? ಅಲ್ಲ ಮೇಡಮ್, ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಾಗಲ್ಲ. ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟೂ ಇಲ್ಲ. ಇದನ್ನೆಲ್ಲ ನನಗೆ ಯಾಕೆ ತೋರಿಸ್ತಿದ್ದೀರಾ ಅಂತ. ಸೊ ವಾಟ್? ನೀನು ನನಗೆ ಅಡ್ವೈಸ್ ಮಾಡು ಅಂತನೋ ಅಥವಾ ಇದ್ರ ಬಗ್ಗೆ ನೀನು ತುಂಬ ಚೆನ್ನಾಗಿ ಗೊತ್ತು ಅಂತನೋ ನಾನು ನಿನ್ನ ಕೇಳ್ತಾ ಇಲ್ಲ. ಒಂದಷ್ಟು ಫೋಟೋಸ್ ತೋರಿಸ್ತೀನಿ, ನಿನಗೇನು ಗೊತ್ತು ಅದ್ರ ಬಗ್ಗೆ ಹೇಳು. ಮೋರೋವರ್, ನೀನು ಕೂಡ ರಾಯಲ್ ಫ್ಯಾಮಿಲಿಯಿಂದ ಬಂದವಳಲ್ವಾ? ಅದನ್ನು ನೋಡಿದಾಗ ನಿನಗೇನಾದರೂ ಗೊತ್ತಾಗ್ಬೋದು, ನೆನಪಾಗಬಹುದು.